ಚಿತ್ರ ಮಾಡಿದ್ವಿ. ಸೊ ಆ ಚಿತ್ರನ ಜನಗಳು ಮತ್ತು ಡಿ ಬಾಸ್ ಸೆಲೆಬ್ರಿಟೀಸು ಎಲ್ಲ ಸೇರಿ ಕನ್ನಡ ರಾಜ್ಯದಲ್ಲಿ ಎಲ್ಲ ಚಿತ್ರಪ್ರೇಮಿಗಳು ಕಾಟೇರ ಚಿತ್ರನ ದೊಡ್ಡ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಸೊ ಅದೊಂದು ತುಂಬ ದೊಡ್ಡ ಸಂತೋಷ ನಮ್ಮೆಲ್ರಿಗೂ. ಸೊ ಆ ವಿಷಯದಲ್ಲಿ ಒಬ್ಬ ರೈಟ್ರ್ ಅನ್ನೋದು, ಡೈರೆಕ್ಟರ್ ಅನ್ನೋದು, ಒಬ್ಬ ಡೈಲಾಗ್ ರೈಟರ್ ಅನ್ನೋದು, ಒಬ್ಬ ಸ್ಟೋರಿ ರೈಟರ್ ಅನ್ನೋದು, ಸೊ ಎಲ್ಲರೂ ತುಂಬ ಮುಖ್ಯ ಆಗ್ತಾರೆ. ಹಾಗೆ ನಾಯಕ ನಟ ದರ್ಶನ್ ಅವರು ಇದು ಮಾಡಿರೋ ಆ್ಯಕ್ಟಿಂಗ್ನ ಎಲ್ಲರೂ ಹೊಗಳ್ತಾರೆ. ಅದಕ್ಕಿಂತ ಇನ್ನೇನು ಬೇಕು. ಕತೆ ತುಂಬ ಮುಖ್ಯ ಆಗುತ್ತೆ. ಆ ಪಾತ್ರ ಅನ್ನೋದು, ಆ ಕತೆ ಒಂದು, ಆ ಕತೆಗೆ ತಕ್ಕನಂಗೆ ಒಬ್ಬ ಹೀರೋಗೆ ಸಿಕ್ಕುವಂಥ ಒಂದು ಕ್ಯಾರೆಕ್ಟರು ಅಂತೀವಲ್ಲ, ಪಾತ್ರ ಅಂತೀವಲ್ಲ, ಅದು ತುಂಬ ವಿಭಿನ್ನವಾಗಿರುವಂಥದ್ದು ಸಿಗೋದು ತುಂಬ ಅಪರೂಪ. ಅದೆಲ್ಲ ಚಿತ್ರದಲ್ಲೂ ಒಂದೊಂದು ಪ್ರಯತ್ನ ಮಾಡ್ತಾ ಇರ್ತೀವಿ ಎಲ್ಲರೂ. ಸೊ ಅದು ಮಾಡೋ ಸಂದರ್ಭದಲ್ಲಿ ಈ ಚಿತ್ರದಲ್ಲಿ ದರ್ಶನ್ ಅವರಿಗೆ ಈ ಥರ ಒಂದು ಪಾತ್ರ ಸಿಕ್ಕಿರೋದು ನಿಜವಾಗಲೂ ನಾನಲ್ಲ, ನಮ್ಮ ಚಿತ್ರತಂಡ ಅಲ್ಲ, ಇಡೀ ಕರ್ನಾಟಕದ ಜನತೆ, ಇಡೀ ಚಿತ್ರಪ್ರೇಮಿಗಳು ತುಂಬ ಇಷ್ಟಪಟ್ಟು ಅವರಿಗೆ ಹಲವಾರು ಬಿರುದುಗಳನ್ನ ಕೊಟ್ಟಿದ್ದಾರೆ. ಸೊ ಕತೆ ಅನ್ನೋದು ತುಂಬ ಮುಖ್ಯ. ಸೊ ಜಡೇಶ್ ಅವರು ಆ ಕಥೆನ ತುಂಬ ಚೆನ್ನಾಗಿ ಬರೆದು, ತರುಣ್ ಅದ್ರ ಜೊತೆಲಿ ಕೂತ್ಕೊಂಡು ಆ ಕಥೆನ ಇಬ್ಬರು ಸೇರಿಕೊಂಡು ತುಂಬ ಅದ್ಧೂರಿಯಾಗಿ ಒಂದು ಒಳ್ಳೆ ಅದ್ಭುತವಾದಂಥ ಒಂದು ಕತೆ ಕೊಟ್ಟಂಥ ಜಡೇಶ್ ಅವರಿಗೆ, ಮತ್ತು ಆ ಕತೆ ಕೊಟ್ಟ ನಂತರ ಅದನ್ನು ಇನ್ನೂ ಸ್ಟ್ರಾಂಗ್ ಮಾಡಿ ಜನಗಳಿಗೆ ಮನಸ್ಸಿಗೆ ತಟ್ಟುವಂಥ ಡೈಲಾಗ್ ಬರೆಯುವಂಥ ವಿಷಯ ತುಂಬ ಮುಖ್ಯವಾದ ಕೆಲಸ ಅದು. ಸೊ ಈ ಚಿತ್ರದಲ್ಲಿ ಆ ಸಂಭಾಷಣೆ ಬರೆದಂಥ ಮಾಸ್ತಿ ತುಂಬ ಹತ್ರವಾಗ್ಬಿಟ್ರು ಪ್ರೇಕ್ಷಕರಿಗೆ. ಸೊ ಅವರಿಗೆ ಈ ಇಬ್ಬರ ಒಂದು ಏನು ಹೇಳ್ತೀವಿ ಪಿಲ್ಲರ್ಸ್, ಆಮೇಲೆ ಇಲ್ಲಾಂದರೆ ಫೌಂಡೇಶನ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ನ ಕಾಟೇರ ಕಟ್ಕೊಟ್ಟಂಥವ್ರು. ಈ ಚಿತ್ರದಲ್ಲಿ ಹಲವಾರು ಕಲಾವಿದರು ನಟಿಸಿದ್ದಾರೆ. ಈ ಹಲವಾರು ಕಲಾವಿದರು ನಟಿಸಿರೋದ್ರಲ್ಲಿ ಎಲ್ಲರೂ ತುಂಬ ಅದ್ಭುತವಾಗಿ ನಟಿಸಿದ್ರು. ಎಲ್ಲ ಖುಷಿಯಾಗಿ ಎಲ್ಲರೂ ಅವರವರ ಪಾತ್ರನ ಎಷ್ಟು 100% ಅವರ ಪರ್ಫಾರ್ಮೆನ್ಸ್ ಆಗ್ಬೋದು ಅಷ್ಟು ಕೊಟ್ಟಿದ್ದಾರೆ. ಸೊ ಅವರೆಲ್ಲರ ಖುಷಿ ಸಂತೋಷ ಎಲ್ಲರ ಜೊತೆಯಲ್ಲಿ ಸೂರಜ್ ಒಬ್ಬರು ತುಂಬ ಮುಖ್ಯವಾಗಿ ಒಂದು ಒಳ್ಳೆಯ ಪಾತ್ರ, ಒಬ್ಬ ಹೊಸ ಪ್ರತಿಭೆ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಸೊ ಮುಖ್ಯವಾಗಿ ಈ ಮೂವರನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ಮತ್ತು ದರ್ಶನ್ ಅವರು, ತರುಣ್ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇವರು ಮೂವರು ಒಂದೊಂದು ಕಾರ್ಡ್ ಕೊಡಬೇಕು ಅಂತ ಅನಿಸ್ತು. ಈ 100ರ ಸಂಭ್ರಮ ಕೂತ್ಕೊಂಡು ನಾವು ಅಲ್ಲಿ ಇಲ್ಲಿ ಆಡಿಟೋರಿಯಮಲ್ಲಿ ಮಾಡೋದು ಅಂತಲ್ಲ, 100ನೇ ದಿನ ಆಚರಣೆ ಅನ್ನೋದು ಮಾಮೂಲಿ ಮಾಡ್ತಾ ಇರ್ತೀವಿ. ಆಚರಣೆ ಅನ್ನೋದು ದೊಡ್ಡ ವಿಷಯ ಅಲ್ಲ. ಸೊ ಆಚರಣೆಯನ್ನು ನಾವು ಈ ಥರ ಮಾಡೋಣ. ಸೊ ಇವು ಮೂವರಿಗೂ ಒಂದೊಂದು ಕಾರಣ ಕೊಡೋಣ. ಈ ಸಂದರ್ಭದಲ್ಲಿ 100ನೇ ದಿನದ ಒಂದು ಅದ್ಧೂರಿಯಾದಂಥ ಒಂದು ಆಚರಣೆ ಅನ್ನೋದೇನಿರ್ತದೆ, ನಾವು ಈ ಥರ ಆಚರಿಸ್ಕೋಬೇಕು ಅನ್ನೋದನ್ನು ನಮಗೆ ಅನ್ನಿಸ್ತು. ಖುಷಿಯಾಗಿ ನಿಮ್ಮ ಹತ್ರ ನಾವು ಹಂಚ್ಕೋತಾ ಇದ್ದೀವಿ. ಸೊ ಈ ಮಾಸ್ತಿ ಅವರಿಗೆ ಜಡೇಶ್ ಬೆಸ್ಟ್ ವಿಶಸ್. ಸೂರಜ್ ಥ್ಯಾಂಕ್ ಯು. ಅವರು ಮಾಡಿರೋಂಥ ಒಂದು ಕೆಲಸಗಳನ್ನು ಅವ್ರ ಶ್ರದ್ಧೆಯಿಂದ ಮಾಡಿದಂಥ ಒಂದು ಚಿತ್ರನ ನಮಗೆಲ್ಲ ಖುಷಿಯಾಗಿ, ಇಡೀ ರಾಜ್ಯದ ಜನತೆ ಖುಷಿಯಾಗಿರೋದ್ರಿಂದ ನಮ್ಮದು ಒಂದು ಚಿಕ್ಕ ಕಾಣಿಕೆ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಖುಷಿ ಆಗುತ್ತೆ. ನನಗೆ ರಾಕ್ಲೈನ್ ಸಾಥ್ ಸಂಸ್ಥೆ ಯಾವಾಗಲೂ ತುಂಬ ಮುಖ್ಯ. ಯಾಕೆ ಅಂದರೆ ನಾನು ಫಸ್ಟ್ ಟೈಮ್ ಸಿನಿಮಾ ಅಂದರೆ ಗೊತ್ತಿರಲಿಲ್ಲ. ಸೊ ಇಲ್ಲಿ ನಾನು ಆ್ಯಕ್ಟಿಂಗ್ ಅಂತ ಊರಿಂದ ಬಂದಿದ್ದರು, ಸಿನಿಮಾಗೆ ಸೇರೋದು ಗೊತ್ತಿಲ್ವಲ್ಲ. ಫಸ್ಟ್ ಟೈಮ್ ನನಗೆ ದುನಿಯಾ ವಿಜಯ್ ಅವರು ದೇವರು ಅಂತ ಒಂದು ಸಿನಿಮಾದಲ್ಲಿ ಸಾರ್ ಬ್ಯಾನರಲ್ಲಿ ಅದರಲ್ಲಿ ಒಂದು ಪಾತ್ರ ಕೊಡಿಸಿದ್ರು. ಆವಾಗ ನಾನು ಫಸ್ಟ್ ಟೈಮ್ ಇಂಡಸ್ಟ್ರಿಯಲ್ಲಿ ನೋಡಿದೆ. 200 ರೂಪಾಯಿ ಕನ್ವೆನ್ಸ್, ಅದು ರಾಕ್ಲೈನ್ ಸಾರ್ ಕಡೆಯಿಂದ. ಸೊ ಆ ಸಂಸ್ಥೆಗೆ ತಿರ್ಗಾ ಡೈಲಾಗ್ ರೈಟರ್ ಆಗಿ ನನಗೆ ತರುಣ್ ಸಾರು ಮತ್ತು ಜಡೇಶ್ ಸರ್ ಕರ್ಕೊಂಡು, ನನಗೆ ತರುಣ್ ಸರ್ ಬರ್ಸೋವಾಗ ಅಷ್ಟು ಗೊತ್ತಾಗಲಿಲ್ಲ ಏನಕ್ಕೆ ಇಷ್ಟು ಬರ್ಸ್ತಾವ್ರೆ ಅಂತ. ಸೊ ಆಮೇಲೆ ಇವತ್ತಿನ ದಿನ ಗೊತ್ತಾಗ್ತಾ ಇದೆ. ಮತ್ತು ಜನ ರಿಸೀವ್ ಮಾಡ್ಕೊಂಡಿದ್ರು. ಎಸ್ಪೆಷಲಿ ರೈತರು ಅವರು ಸಬ್ಜೆಕ್ಟು, ಅವ್ರ ಮಾತು ಅಂತ ಹೇಳಿದಾಗ ಅವರು ಯಾವತ್ತೂ ಕೈ ಹಿಡಿತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.